ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ. ಪ್ರಜ್ವಲ್ ಬಳಿ ಇದ್ದದ್ದು ಒಂದಲ್ಲ ಎರಡಲ್ಲ 15 ಸಿಮ್, ಬರೋಬ್ಬರಿ 15 ಸಿಮ್ ಕಾರ್ಡ್ ಅನ್ನ ಹೊಂದಿದ್ರು ಪ್ರಜ್ವಲ್. ಮಹಿಳೆಯರು ಬ್ಲಾಕ್ ಮಾಡಿದ್ರೆ ಮತ್ತೊಂದು ನಂಬರ್ನಿಂದ ಕಾಲ್ ಮಾಡ್ತಾ ಇದ್ರು. ನಗ್ನ ಅರೆನಗ್ನ ಸ್ಕ್ರೀನ್ ಶಾಟ್ ಕಳಿಸಿ ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಪ್ರಜ್ವಲ್ ರೇವಣ್ಣ. ಸಹಕರಿಸದೆ ಹೋದ್ರೆ ಫೋಟೋ ವಿಡಿಯೋ ವೈರಲ್ ಮಾಡುವ ಬೆದರಿಕೆ ಒಡ್ತಾ ಇದ್ದಂತೆ. ಪ್ರಜ್ವಲ್ಗೆ ಬೆದರಿ ಬೆತ್ತಲಾಗಿದ್ರಂತೆ ಸಂತ್ರಸ್ತೆ. ಅದರಲ್ಲೂ ಕೆಲ ಪರಿಚಿತರ ಪತ್ನಿಯರನ್ನೇ ಟಾರ್ಗೆಟ್ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ. ಫೋನ್ ನಂಬರ್ ಪಡೆದು ಪರಿಚಯ ಮಾಡಿಕೊಂಡು ಟಾರ್ಚರ್ ಮಾಡ್ತಾ ಇದ್ದ ಪ್ರಜ್ವಲ್ ರೇವಣ್ಣ. ಅದಕ್ಕಾಗಿ 15 ಸಿಮ್ ಇಟ್ಕೊಂಡಿದ್ದಂತೆ. ಒಂದು ನಂಬರ್ನಿಂದ ಕಾಲ್ ಮಾಡಿದಾಗ ಆ ಮಹಿಳೆಯರೇನಾದ್ರೂ ಆ ನಂಬರ್ನ ಬ್ಲಾಕ್ ಮಾಡಿದ್ರೆ ಆಗ ಮತ್ತೊಂದು ನಂಬರ್ನಿಂದ ಕಾಲ್ ಮಾಡೋದು, ಟಾರ್ಚರ್ ಕೊಡೋದು. ಆ ಟಾರ್ಚರ್ ತಡೆಯಲಾರದೆ ಕರೆಯನ್ನ ಸ್ವೀಕರಿಸಿದ್ರೆ ಆಗ ಬೆತ್ತಲೆ ಫೋಟೋಗಳನ್ನ ಕಳಿಸ್ತಿದ್ದಂತೆ. ಈ ರೀತಿಯಲ್ಲಿ ಆ ಮಹಿಳೆಯರಿಗೆ ಟಾರ್ಚರ್ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಿಗ್ತಾ ಇರುವಂತ ಒಂದು ಮೇಜರ್ ಟ್ವಿಸ್ಟ್ ಇದು. ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ದಿದ್ದು 15 ಸಿಮ್ ಅಂತ ಈಗ ತಿಳಿದು ಬಂದಿದೆ. ಈ 15 ಸಿಮ್ಗಳನ್ನ ಯಾವ ರೀತಿ ಬಳಕೆ ಮಾಡ್ತಾ ಇದ್ರು? ಹಾಗಾದ್ರೆ ಹೆಣ್ಮಕ್ಳಿಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಅಂತಲೇ ಈ ರೀತಿ 15 ಸಿಮ್ಗಳನ್ನ ಬಳಸ್ತಾ ಇದ್ದದ್ದ? ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಶ್ವೇತಾ, ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಗಂಭೀರವಾದ ಒಂದು ವಿಷಯ ಈಗ ಬೆಳಕಿರ್ತಕ್ಕಂಥದ್ದು. ಬರೋಬ್ಬರಿ 15 ಸಿಮ್ಗಳನ್ನ ಈ ಹಿಂದೆ ಸಂಸದರಾಗಿದ್ದಂತ ಪ್ರಜ್ವಲ್ ರೇವಣ್ಣ ಅವರು ಬಳಸ್ತಿದ್ರು ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಇದರಲ್ಲಿ ಸಂತ್ರಸ್ತೆಯವರಿಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಈ ರೀತಿ 15 ಫೋನ್ಗಳನ್ನ ಬಳಸ್ತಾ ಇದ್ರ ಅನ್ನುವಂತ ಅನುಮಾನವೂ ಸಹ ಈಗ ಹುಟ್ಟಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ ಇತ್ತೀಚೆಗೆ ಸಂತ್ರಸ್ತೆಯೊಬ್ಬರು ದೂರನ್ನ ನೀಡಿದ್ರು. ಆ ದೂರಿನಲ್ಲೂ ಸಹ ಹೇಳ್ಕೊಂಡಿದ್ರು, ನಾವು ಒಂದು ಫೋನನ್ನ ರಿಸೀವ್ ಮಾಡದೆ ಹೋದ್ರೆ ಮತ್ತೊಂದು ಫೋನ್ನಿಂದ ಕರೆಯನ್ನ ಮಾಡಿ ನಮ್ಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಈ ಹಿಂದೆ ತೆಗೆದುಕೊಂಡಿರುವಂತಹ ವಿಡಿಯೋ ಕಾಲ್ ವೇಳೆ ತೆಗೆದುಕೊಂಡಿರುವಂತಹ ಸ್ಕ್ರೀನ್ ಶಾಟ್ ಗಳನ್ನ ವೈರಲ್ ಮಾಡೋದಾಗಿ ಬೆದರಿಕೆಯನ್ನು ಓಡ್ತಾ ಇದ್ರು. ಜೊತೆಗೆ ಬೇರೆ ಫೋನ್ ನಿಂದ ಆ ಸ್ಕ್ರೀನ್ ಶಾಟ್ ಸಹ ನಮ್ಮ ಮೊಬೈಲ್ಗೆ ಕಳಿಸ್ತಾ ಇದ್ರು ಅನ್ನುವಂತಹ ಗಂಭೀರವಾದ ವಿಷಯವನ್ನ ಹೇಳ್ಕೊಂಡಿದ್ರು. ಇವುಗಳನ್ನ ಗಮನಿಸಿದಾಗ ಪ್ರಜ್ವಲ್ ರೇವಣ್ಣ ಬರೋಬ್ಬರಿ 15 ಸಿಮ್ಗಳನ್ನ ಬಳಸಿ ಫೋನ್ ಅನ್ನ ಮಾಡ್ತಾ ಇದ್ರ ಅನ್ನುವಂತಹದ್ದು ಅನುಮಾನ ಶುರುವಾಗಿದೆ. ಜೊತೆಗೆ ಈ ರೀತಿ ಸಂಸದರಾಗಿದ್ದಂತಹ ವೇಳೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಮತ್ತು ಬೇರೆ ಬೇರೆ ವಿಚಾರಗಳಿಗೆ ತಲೆ ಕೆಡಿಸಿಕೊಳ್ಳುವ ಬದಲು ಈ ರೀತಿ ಮಹಿಳೆಯರಿಗೆ ಫೋನ್ ಮಾಡೋದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ 15 ಫೋನ್ಗಳನ್ನ ಬಳಸ್ತಿದ್ರ ಅನ್ನುವಂತಹದ್ದು ಸಹ ಈಗ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಸಂತ್ರಸ್ತೆ ಸಹ ಒಬ್ರು ಹೇಳ್ಕೊಂಡಿದ್ದ ರೀತಿಯಲ್ಲಿ 15 ಫೋನ್ಗಳು ಅವರ ಬಳಿ ಇದ್ದು 15 ಸಿಮ್ಗಳನ್ನ ಬಳಕೆ ಮಾಡ್ತಾ ಇದ್ರು. ಒಂದು ನಂಬರ್ ಅನ್ನ ಬ್ಲಾಕ್ ಮಾಡಿದ್ರೆ ಮತ್ತೊಂದು ನಂಬರ್ ಇಂದ ಫೋನ್ ಬರ್ತಾ ಇತ್ತು ಅನ್ನುವಂತಹ ವಿಚಾರವನ್ನು ಸಹ ಈಗ ಸಂತ್ರಸ್ತೆಯೊಬ್ಬರು ಹೇಳ್ಕೊಂಡಿದ್ದ ಇರ್ತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.